ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನ್ನು ಬ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತು ದಿನ ಒಂದು ಮೇಕಪ್ ಲುಕ್ಕನ್ನು ಮಾಡೋಣ ಅಂತೇಳಿ. ಸೊ ಹೇಗೂ ವೈಟ್ ಡ್ರೆಸ್ ಇದೆ, ಆಲಿಯಾ ಭಟ್ ಅವ್ರದ್ದು ಗಂಗೂಬಾಯ್ ಅನ್ನೋ ಒಂದು ಮೇಕಪ್ ಲುಕ್ಕನ್ನು ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಒಂದು ಮೂವಿಯಲ್ಲಿ ಗಂಗೂಬಾಯ್ ಅನ್ನೋದು ಒಂದು ಪಾತ್ರ. ಸೊ ಆ ಪಾತ್ರದ ಮೇಕಪ್ ಲುಕ್ಕನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ. ಸೊ ಇನ್ನೊಂದು ಪೋಸಲ್ಲಿ ಆಲಿಯಾ ಭಟ್ ಅವರು ಸಿಗರನ್ನು ಇಟ್ಕೊಂಡಿದ್ದಾರೆ. ಸೊ ನಮ್ಮನೇಲಿ ಯಾರು ಸಿಗರ್ಸ್ ಇದಲ್ಲ, ಯಾರು ಇಲ್ವೂ ಇಲ್ಲ. ಸೊ ನಾನೇನು ಮಾಡ್ತೀನಿ, ಆಮ್ಸ್ಟರ್ಡ್ಯಾಮ್ದು ವೈಟ್ ಕಾಜಲ್ ಇದೆಯಲ್ಲ, ಅದನ್ನ ಇಟ್ಕೊಂಡು ಪೋಸ್ ಕೊಡ್ತೀನಿ. ಸೊ ಮೊದಲಿಗೆ ನಾನು ಯಾವಾಗಲೂ ನನ್ನ ಆಲ್ ಟೈಮ್ ಫೇವ್ರೇಟ್ ಮಾಯಿಶ್ಚರೈಸರಿಂದನೇ ಶುರು ಮಾಡೋದು. ಸೊ ಮಾಯಿಶ್ಚರೈಸರ್ ಅಂತ ಅಂದರೆ ಬೆಸ್ಟ್ ನ್ಯೂಟ್ರಿಡರ್ಮ. ಸೊ ಹಾಗಾಗಿ ನಾನು ಫಸ್ಟು ಮಾಯಿಶ್ಚರೈಸರನ್ನು ಹಾಕ್ಕೊಳ್ತೀನಿ. ನಿಮ್ಮದು ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕಿನ್ ಇದೆ ಅನ್ನೋರು ಕೂಡ ಯೂಸ್ ಮಾಡ್ಬೋದು. ಮಾಯಿಶ್ಚರೈಸರ್ ತುಂಬ ಮೈಲ್ಡ್ ಆಗಿರಬೇಕು ಯಾವಾಗಲೂ ನಾವು ಯೂಸ್ ಮಾಡುವಂಥ ಮಾಯಿಶ್ಚರೈಸರು. ಮತ್ತು ಇದು ನ್ಯೂಟ್ರಿಡರ್ಮ ಅವ್ರದ್ದು ಒಂದು ಸ್ಪೆಷಲ್ ವಿಟಮಿನ್ ಇದೆ ಈ ಮಾಯಿಶ್ಚರೈಸರಲ್ಲಿ. ಇದು ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಮತ್ತು ನಿಮಗೆ ಸನ್ಬರ್ನ್ ಆಗಿದೆ ಅಂದರೆ ನಿಮ್ಮ ಸ್ಕಿನ್ನನ್ನು ಸೂತ್ ಮಾಡುತ್ತೆ. ಇದು ಆ್ಯಂಟಿ ಆಕ್ಸಿಡೆಂಟಿಂದ ಪ್ರೊಟೆಕ್ಟ್ ಮಾಡುತ್ತೆ, ನಿಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿಡೋಕ್ಕೆ ಸಹಾಯ ಮಾಡುತ್ತೆ. ಸ್ನೇಹಿತರೆ, ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು. ಇದು ಡರ್ಮಾಟಾಲಜಿಕಲಿ ಕೂಡ ಟೆಸ್ಟೆಡು. ಸೊ ಹಾಗೆ ನೀವು ಡೈಲಿ 2 ಬಾರಿ ಯೂಸ್ ಮಾಡಬೇಕಾಗತ್ತೆ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡ್ಬೋದು. ಈವನ್ ದೀಕ್ಷಿತಾ ಕೂಡ ಇದನ್ನೇ ಯೂಸ್ ಮಾಡ್ತಾಳೆ. ನೆಕ್ಸ್ಟ್ ನಾನಿಲ್ಲಿ ಕಲರ್ ಬಾರ್ ಅವ್ರದ್ದು ಪ್ರೈಮರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇನ್ ಕೇಸ್ ನೀವೇನಾದರೂ ಬೈ ಮಾಡಬೇಕು ಅಂದರೆ ಪ್ರಾಡಕ್ಟ್ ಡೀಟೇಲನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿ ಬೈ ಮಾಡ್ಕೋಬೋದು. ಸೊ ಎಲ್ಲ ಕೂಡ ಅಮೆಝಾನಲ್ಲಿ ಸಿಗತ್ತೆ ನೋಡಿ. ಆನಂತರ ನೆಕ್ಸ್ಟ್ ನನ್ನ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥದ್ದು ಹನಿ 320. ಇದು ಬಂದು ಮೆಬಿಲಿನ್ ನ್ಯೂಯಾರ್ಕ್ ಫೌಂಡೇಶನ್ ಇನ್ ದ ಶೇಡ್ 320. ನನ್ನ ಸ್ಕಿನ್ಗೆ ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಜಸ್ಟ್ ಒಂದೇ ಒಂದು ತೆಗೆದುಕೊಂಡು ನೋಡಿ, ಈ ರೀತಿ ಸ್ವಾಚ್ ಮಾಡಿ ನೋಡಿ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಈಗೇನು ಮಾಡ್ತೀನಿ ನಾನು, ಇದು ಎಲ್ಲ ಕಡೆ ನಾನು ಡಾಟ್ 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 ಥರ ಇಟ್ಕೊಂಡು ಬಂದುಬಿಡ್ತೀನಿ. ಸೊ ನೀವು ಕನ್ಸೀಲರ್ ಬೇಕಾದರೂ ಯೂಸ್ ಮಾಡ್ಬೋದು, ಕಲರ್ ಕರೆಕ್ಟರ್ ಬೇಕಾದರೂ ಯೂಸ್ ಮಾಡ್ಬೋದು. ಬಟ್ ನಾನು ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಏನಪ್ಪ ಅಂದರೆ, ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದ್ಮೇಲೆ ಎಲ್ಲ ಪಿಂಪಲ್ಸ್ ಎಲ್ಲ ಫುಲ್ ಕಡಿಮೆ ಆಗಿದೆ ಈಗ. ಬಟ್ ಇನ್ನೂ ಡಾರ್ಕ್ ಸ್ಪಾಟ್ಸ್ ಹಾಗೆ ಇದೆ. ಮೇಕ್ ಶೋರ್ ಕತ್ ಭಾಗ ಮಾತ್ರ ಮಿಸ್ ಮಾಡಬೇಡಿ ಆಯಿತಾ, ಇಲ್ಲಾಂದರೆ ಕತ್ತೊಂದು ಕಲರ್ ಮುಖ ಒಂದು ಕಲರ್ ಕಾಣಿಸ್ತಿರುತ್ತೆ. ಟ್ಯಾಪ್ ಟ್ಯಾಪ್ ಮಾಡ್ತಾ ನೀಟಾಗಿ ಬ್ಯೂಟಿ ಬ್ಲೆಂಡರಲ್ಲಿ ನಮ್ಮ ಫೌಂಡೇಶನನ್ನು ಸೆಟ್ ಮಾಡ್ಕೊಬೇಕು. ಸೊ ಯೂಶಲಿ ತುಂಬ ಜನ ಬ್ರಷಸ್ ಯೂಸ್ ಮಾಡ್ತಾರೆ, ಬಟ್ ನನಗೆ ಪರ್ಸ್ನಲಿ ಫೌಂಡೇಶನ್ ಅಪ್ಲೈ ಮಾಡೋಕ್ಕೆ ಬೆಸ್ಟ್ ಅಂತ ಅನ್ಸೋದು ಬ್ಯೂಟಿ ಬ್ಲೆಂಡರ್. ಸೊ ನಿಮಗೆ ಯಾವ ಥರ ಬೇಕೋ ಆ ರೀತಿ ನೀಟಾಗಿ ಗ್ಲೈಡ್ ಆಗುತ್ತೆ, ಅಂದರೆ ಮೂವ್ ಆಗುತ್ತೆ. ನೋಡಿ, ಗೊತ್ತಾಗ್ತಿದೆಯಾ ಡಿಫ್ರೆನ್ಸು? ಇನ್ ಕೇಸ್ ನಿಮಗೆ ಡಾರ್ಕ್ ಸ್ಪಾಟ್ಸ್ ಇದೆಯಪ್ಪ ಅಂತ ಅಂದರೆ ಕಲರ್ ಕರೆಕ್ಟರ್ ಮಸ್ಟ್ ಆ್ಯಂಡ್ ಶುಡ್ ನೀವು ಯೂಸ್ ಮಾಡಿ. ಡಾರ್ಕ್ ಸ್ಪಾಟ್ಸ್ ಇದ್ದರೆ ತುಂಬ ಜಾಸ್ತಿ ಇದೆ ಅಂತ ಅಂದರೆ. ಸೊ ನಾನು ಈ ಫೌಂಡೇಶನಲ್ಲಿ ಅದನ್ನೆಲ್ಲ ಕವರ್ ಮಾಡ್ತೀನಿ. ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ. ನಾನಿಲ್ಲಿ ಸಿವಾನ ಕಲರ್ಸ್ ಅವ್ರದ್ದು ಬ್ರಾನ್ಸನ್ನು ತೆಗೆದುಕೊಂಡಿದ್ದೀನಿ. ಸೊ ಇದು ಜಸ್ಟ್ ನಿಮ್ಮ ಫೇಸ್ಗೆ ಒಂದು ಲುಕ್ ಕೊಡುತ್ತಷ್ಟೇ. ಸೊ ತುಂಬ ಸ್ಲಿಮ್ಮಾಗಿ ಕಾಣಿಸುತ್ತೆ ನಿಮ್ಮ ಫೇಸು. ತುಂಬ ಬುಡ್ಗಿದ್ದೀರಾ ಅಂತ ಅಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ನೀಟಾಗಿ ನಾನು ಡೌನ್ವರ್ಡ್ಸ್ಗೆ ಇದು ಮಾಡ್ಕೊಳ್ತೀನಿ. ಸೊ ನಂತರ ನಾನಿಲ್ಲಿ ಮ್ಯೂಸಿಕ್ ಫ್ಲೇವರ್ದು ನಾನು ಬ್ರೌನ್ ಕಲರ್ ಐಬ್ರೋ ಫಿಲ್ಲರನ್ನು ತೆಗೆದುಕೊಂಡು ನಾನು ಐಬ್ರೋಸ್ನ ಫಿಲ್ ಮಾಡ್ಕೊಳ್ತೀನಿ. ಯೂಶಲಿ ಪೌಡರ್ ಐಬ್ರೋ ಫಿಲ್ಲರನ್ನು ಯೂಸ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಬಟ್ ಮೇಕ್ ಶೂರ್ ಬ್ರೌನ್ ಕಲರನ್ನು ಯೂಸ್ ಮಾಡಿ, ಬ್ಲ್ಯಾಕ್ ಕಲರನ್ನು ಯೂಸ್ ಮಾಡಿಬಿಡಿ. ಬ್ಲ್ಯಾಕ್ ಕಲರ್ ಹಾಕಿದ್ರೆ ಒಂಥರ ಡ್ರಾಮ್ಯಾಟಿಕ್ ಆಗಿ ಕಾಣಿಸುತ್ತೆ. ಸೊ ಈಗ ನೋಡಿ, ಸೊ ಪರ್ಫೆಕ್ಟ್ ಅಲ್ಲ? ಸೊ ಈ ಸಾರಿ ನಾನು ಐಬ್ರೋಸ್ ಮಾಡಿಸಿದ್ದೀನಿ. ಸೊ ಇದೇ ರೀತಿ ಈ ಸೈಡ್. ನಂತರ ಅದರಲ್ಲಿ ಆಲಿಯಾ ಭಟ್ ಅವರು ಈ ರೀತಿ ಇಯರಿಂಗ್ಸನ್ನು ಹಾಕಿದ್ದಾರೆ. ಸೊ ಸೇಮ್ ಸಿಗಲಿಲ್ಲ ನನಗೆ. ಸೊ ಹಾಗಾಗಿ ಸ್ವಲ್ಪ ಮ್ಯಾಚ್ ಆಗೋ ರೀತಿ ಇಯರಿಂಗ್ಸನ್ನು ನಾನು ಚೂಸ್ ಮಾಡಿದ್ದೀನಿ.
ಸೊ ಈಗ ಆಯಿತು. ಈಗ ನೆಕ್ಸ್ಟ್ ಐಬ್ರೋಸ್ ಆಗಿದೆ. ನೆಕ್ಸ್ಟ್ ಗೋ ಟುವರ್ಡ್ಸ್ ಐಸ್. ಕಣ್ಣಿಗೆ ಅವರು ಫುಲ್ ಮೇಕಪ್ಪನ್ನು ಮಾಡಿಲ್ಲ, ತುಂಬ ಮೈಲ್ಡ್ ಮೇಕಪ್ಪನ್ನು ಮಾಡಿದ್ದಾರೆ. ಓನ್ಲಿ ವಾಟರ್ ಲೈನಲ್ಲಿ ಕಾಜಲನ್ನು ಅಪ್ಲೈ ಮಾಡಿದ್ದಾರೆ, ತಿಕ್ ಕಾಜಲನ್ನು ಅಪ್ಲೈ ಮಾಡಿದ್ದಾರೆ. ಸೊ ಮೇಲ್ಗಡೆ ಏನಿದೆ ಅದು ತುಂಬ ತಿನ್ನಾಗಿ ಅಪ್ಲೈ ಮಾಡಿದ್ದಾರೆ. ಸೊ ನಾನೇನು ಮಾಡ್ತೀನಿ, ಈಗ ಕಾಜಲ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಾಜಲ್ ತುಂಬ ಕಡಿಮೆ ಇಟ್ಟಿದ್ದಾರೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಫಸ್ಟು ವಾಟರ್ ಲೈನಲ್ಲಿ ಅಪ್ಲೈ ಮಾಡ್ತೀನಿ. ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡಬೇಕು. ಎಷ್ಟು ಜಾಸ್ತಿ ಅಪ್ಲೈ ಮಾಡ್ತೀರೋ ಅಷ್ಟು ಒಳ್ಳೇದು ಈ ಮೇಕಪ್ ಲುಕ್ಗೆ. ಗೊತ್ತಾಗ್ತಿದೆಯಲ್ಲ ಡಿಫ್ರೆನ್ಸ್? ಈ ಕಣ್ಣಿಗೂ ಈ ಕಣ್ಣಿಗೂ ಈ ರೀತಿ ತಿಕ್ಕಾಗಿ ಅಪ್ಲೈ ಮಾಡಬೇಕು. ವಿತೌಟ್ ಕಾಜಲ್ ನೋಡಿ, ವಿತ್ ಕಾಜಲ್ ನೋಡಿ. ಗೊತ್ತಾಗ್ತಿದೆಯಾ ಡಿಫ್ರೆನ್ಸು? ನಾನಿಲ್ಲಿ ಮೇಲ್ಗಡೆ ಐಲೈನರ್ನ ಅಪ್ಲೈ ಮಾಡಿಲ್ಲ, ಬರೀ ಕಾಜಲನ್ನು ಅಪ್ಲೈ ಮಾಡಿದ್ದೀನಿ. ಸೇಮ್ ಇದೇ ರೀತಿ ಇದಕ್ಕೂ ಕೂಡ ಅಪ್ಲೈ ಮಾಡ್ಕೊಳ್ತೀನಿ. ನೋಡಿ ಈಗ ಆಗಿದೆ ಅಲ್ವಾ? ಇದು ಸ್ಪ್ರೆಡ್ ಆಗಬಾರ್ದು ಅಂತಿದ್ರೆ ನೀವು ಒಂದು ಯಾವುದಾದ್ರೂ ಬ್ಲ್ಯಾಕ್ ಕಲರ್ ಐ ಶೇಡೋನ ಈ ರೀತಿ ತೆಗೆದುಕೊಂಡು ನೀಟಾಗಿ ಈ ರೀತಿ, ಸೊ ಅವಾಗ ಏನಾಗುತ್ತೆ, ಇದು ಆಸ್ ಎ ಪೌಡರ್ ಆಗಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಕಾಜಲ್ ಸ್ಮಜ್ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಎಸ್, ಈಗ ನೀವು ನೋಡ್ತಾ ಇರ್ಬೋದು ಕಾಜಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ನೆಕ್ಸ್ಟ್ ನೀವು ಮಸ್ಕರ ಅಪ್ಲೈ ಮಾಡಬೇಕಾಗತ್ತೆ. ಅದರಲ್ಲಿ ಫುಲ್ ತಿಕ್ಕಾಗಿ ಮಸ್ಕರಾನ ಅಪ್ಲೈ ಮಾಡಿದ್ದಾರೆ ನೋಡಿ. ಮಸ್ಕರ ಅಪ್ಲೈ ಮಾಡಿದ್ದಾಯ್ತು. ಈಗ ಬ್ಲಷ್ ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡಿದ್ದಾರೆ. ಸೊ ಇಲ್ಲಿ ನಾನು ಗ್ಲಾಮ್ ಗರ್ಲ್ದು ಬ್ಲಷನ್ನು ತೆಗೆದುಕೊಂಡು ಇಲ್ಲಿಂದ ಅಪ್ಲೈ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ನಾನು ಬ್ಲಷ್ನ ಡ್ಯಾಂಪ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಹೈಲೈಟರನ್ನು ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಲೈಕ್ ಪಿಂಕಿಶ್ ಆರೆಂಜಿಶ್ ಮಿಕ್ಸ್ ಇರೋಂಥ ಕಲರ್ ಇಲ್ಲಿದೆ. ಸೊ ಇದನ್ನೇ ಹೈಲೈಟರನ್ನಾಗಿ ನಾನು ಯೂಸ್ ಮಾಡ್ತೀನಿ. ತುಂಬ ಗ್ಲಾಸಿಯಾಗಿ ಕಾಣುತ್ತೆ ನೀವು ಹೈಲೈಟರ್ ಯೂಸ್ ಮಾಡೋದ್ರಿಂದ. ಸೊ ಸ್ಲಿಮ್ ಆದ್ಮೇಲಂತೂ ಮುಖದ ಲುಕ್ಕೇ ಚೇಂಜ್ ಆಗೋಯ್ತಲ್ಲ. ಆಫ್ ಮಾಡಪ್ಪ. ಸೊ ನನ್ನ ಫೇಸ್ ಸ್ವಲ್ಪ ಆಯಿಲಿ ಸ್ಕಿನ್ನು. ಸೊ ಹಾಗಾಗಿ ನಾನು ಫೈನಲಿ ಲಾಸ್ಟಲ್ಲಿ ನಾನೇನು ಮಾಡ್ತೀನಿ, ಸ್ವಲ್ಪ ನಾನಿಲ್ಲಿ ಪೌಡರನ್ನು ಯೂಸ್ ಮಾಡ್ತೀನಿ. ನೀವು ಬನಾನಾ ಪೌಡರ್ ಯಾವುದಿದೆ ಅದನ್ನು ಯೂಸ್ ಮಾಡ್ಬೋದು, ಇಂಥದ್ದೇ ಅಂತ ಏನು ಇಲ್ಲ. ಸೊ ಈಗ ನಾನು ಕತ್ತಿಗೆ ಮತ್ತು ಮುಖಕ್ಕೆ ಲೈಟಾಗಿ ಸೊ ಇಲ್ಲೆಲ್ಲ ಮೇಕಪ್ ಮಾಡಿರೋದ್ರಿಂದ ತುಂಬ ಜಾಸ್ತಿ ರಬ್ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡಬೇಕು. ಅದರಲ್ಲಿ ನ್ಯೂಡ್ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡಿದ್ದಾರೆ. ಸೊ ದಟ್ ಔಟ್ಲೈನ್ ಮಾಡ್ಕೊತೀನಿ ಫಸ್ಟು. ಸೊ ಲಿಪ್ಸ್ಟಿಕ್ ಹಚ್ಚಿದ್ರು ಕೂಡ ಹಚ್ಚಿದಂಗೆ ಕಾಣುತ್ತೆ ಈ ಶೇಡು. ಸೊ ಡನ್. ಸೊ ಈಗ ರೆಡಿ ಆಯಿತು. ಈಗ ನೋಡಿದ್ರೆ ಗಂಗೂಬಾಯಲ್ಲಿ ದೊಡ್ಡದಾಗಿ ಬಟ್ಟಿಟ್ಟಿದ್ದಾರೆ. ಸೊ ಈಗ ಫೈನಲಿ ನೋಸ್ ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ಹೀಗೆ. ಬಟ್ ಆದರೆ ಒಂದು ಏನಪ್ಪ ಅಂದರೆ ಇಲ್ಲಿ ಒಂದು ಮಚ್ಚೆ ಇದೆ, ಆ ಮಚ್ಚೆಯನ್ನು ಕ್ರಿಯೇಟ್ ಮಾಡಬೇಕು. ಸೊ ಈಗ ಬ್ಲ್ಯಾಕ್ ಕಲರ್ ಐಲೈನರನ್ನು ತೆಗೆದುಕೊಂಡು ಐ ಥಿಂಕ್ ಎಕ್ಸಾಕ್ಟ್ ಯಾವ ಜಾಗದಲ್ಲಿದೆ ಒನ್ಸ್ ನೋಡ್ತೀನಿ ರೀ. ಸೊ ಮಾರ್ಕ್ ಬಂದು ಈ ಕಡೆ ಇದೆ. ಸೊ ನೋಡೋಣ ಇರಿ ಎಲ್ಲಿ ಎಕ್ಸಾಕ್ಟ್ ಬರುತ್ತೆ ಅಂದರೆ ಈ ಕಣ್ಣಿನ ಕೆಳಭಾಗದಲ್ಲಿ ಇಲ್ಲಿ ಬರುತ್ತೆ. ಓಕೆನಾ? ಒಂದು ಕ್ರಾಸ್. ಸೊ ಯಾವ್ದು ಹೆಂಗನ ಇರಲಿ, ಫಸ್ಟ್ ನಾವು ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿ ಮೇಕಪ್ಪನ್ನು ಫಿಕ್ಸ್ ಮಾಡಬೇಕು. ಆಯಿತು, ಸ್ವಲ್ಪ ಹಾರ್ಕೊಳ್ಳಿ. ಮೇಕಪ್ ಲುಕ್ಕನ್ನು ಕ್ರಿಯೇಟ್ ಮಾಡಿ ಸಿಕ್ಕಾಪಟ್ಟೆ ನಗ್ತಾ ಬಿದ್ದಿದ್ದೀನಿ. ಸೊ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದೆ ಎಲ್ಲನೂ. ಸೊ ಈಗ ಹೇರ್ ಸ್ಟೈಲ್ ಮಾಡ್ಕೊಂಡು ಸಿಗ್ತೀನಿ ಆಯಿತಾ. ಸೊ ಹೇರ್ ಕರ್ಲ್ ಮಾಡಿದ್ದಾರೆ ಅವರು, ಸ್ವಲ್ಪ ಕ್ರಿಂಪ್ ಮಾಡಿದ್ದಾರೆ. ಸೊ ಕ್ರಿಂಪಿಂಗ್ಗೆ ನನ್ನ ಹತ್ರ ಮಿಷಿನ್ ಇಲ್ಲ. ಸೊ ದಟ್ ಕರ್ಲಿಂಗಲ್ಲೇ ಕ್ರಿಂಪಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸಿಗ್ತೀನಿ. ಎಸ್ ಸ್ನೇಹಿತರೆ, ದಿಸ್ ವಾಸ್ ಮೈ ಫೈನಲ್ ಲುಕ್. ಸೊ ಇಲ್ಲಿ ಸ್ವಲ್ಪ
ಕ್ರಿಂಪಿಂಗ್ ಮಾಡಬೇಕಿತ್ತು ನಾನು ಹೇಳ್ದಂಗೆ, ಬಟ್ ಕ್ರಿಂಪಿಂಗ್ ಮಾಡಲಿಕ್ಕೆ ಮಿಷಿನ್ ಇಲ್ಲ ಅಂತ ಹೇಳಿ ನಾನು ಫೈನಲಿ ಸ್ವಲ್ಪ ಕರ್ಲನ್ನು ಮಾಡಿದ್ದೀನಿ. ದಿಸ್ ವಾಸ್ ಮೈ ಫೈನಲ್ ಲುಕ್. ಹೇಗಿದೆ? ಸೊ ಇದು ಸೆಕೆಂಡ್ ಪೋಸ್